ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಸ್ವಲ್ಪ ಕೆಲಸದ ಮ್ಯಾಗ ನಾನು ಮತ್ತು ನನ್ನ ಫ್ಯಾಮಿಲಿ ಕಲಬುರಗಿ ಸ್ಟೇಷನ್ ಅಂತ ಬೆಂಗಳೂರಿಗೆ ಹೊಂಟಿದ್ದೇವೆ. ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಹೊರಗಡೆಯಿಂದ ಕಾಣಿಸುವ ನದಿಗಳು ಮತ್ತು ಗುಡ್ಡಗಳು, ಹಾರುವ ಹಕ್ಕಿಗಳು ಎಲ್ಲ ಒಂಥರ ನೋಡೋಕೆ ಮಜಾನೇ ಬೇರೆ ಕೊಡ್ತಾವೆ. ಅಲ್ಲಿಂದ ನಮ್ಗೆ ಅವು ಹೆಂಗೆ ಸ್ಪೀಡಾಗಿ ನಾವು ಅದನ್ನ ದಾಟಿ ಹೋಲತ್ತೆ ಅಂತ ನಮ್ಗೆ ಕಾಣಿಸ್ತದೆ. ಆ ಫೀಲೇ ಬೇರೆ ಕೊಡ್ತದೆ ನಿಮಗೆ. ಟ್ರೈನ ಜರ್ನಿಯಲ್ಲಿ ಇದನ್ನು ಮಿಸ್ ಮಾಡಬೇಡ್ರಿ. ನಾವು ಕಲಬುರ್ಗಿದಿಂದ ಯಶವಂತಪುರ ಮುಟ್ಲಾಕ ಬೆಳಗ್ಗೆ 8 ಆಗಿತ್ತು ನೋಡ್ರಿ. ಇಲ್ಲಿಂದ ನಾವು ಈಗ ಸ್ಟೇಷನಿಂದ ಹೊರಗಡೆ ನಡೆದೆವು. ನಾವು ಸ್ಟೇಷನಿಂದ ಹೊರಗಡೆ ಬಂದಾಗ ಇಲ್ಲಿ ಹೊರಗಡೆ ಅಂತ ನಾವು ಸ್ವಲ್ಪ ನಡ್ಕೋತಾ ಹೋದೆವು. ಅಲ್ಲಿ ನಾವು ದಾರಿಯಲ್ಲಿ ಹೆವಿ ಟ್ರಾಫಿಕ್ ಇರೋದನ್ನು ನೋಡಿ ಪರ್ಷನ್ ಆದೆವು. ಯಾವ ಥರ ಪಬ್ಲಿಕ್ ಅದು ಇಲ್ಲಿ ಪರ್ಷನ್ನಾಗಿ ಬಿದ್ದಿರ್ತಾರೆ ಇಲ್ಲಿ ಟ್ರಾಫಿಕ್ ನಿಂತಂತ. ಮೊದಲು ನಾವು ಬೆಂಗಳೂರಿಗೆ ಬಂದಿದ್ದು ಕೆಲಸವನ್ನು ಮುಗಿಸ್ಕೊಂಡು ಆಮ್ಯಾಗ ನಾವು ಊಟವನ್ನು ಮಾಡ್ಬೇಕಂತ ಡಿಸೈಡ್ ಆದೆವು. ಊಟದಲ್ಲಿ ನಮ್ಗೆ ರಾಗಿ ಮುದ್ದೆ ಇತ್ತು. ರಾಗಿ ಮುದ್ದೆ ಅಂತೂ ಸೂಪರ್ ಆಗಿತ್ತು. ಇಲ್ಲಿ ಊಟ ಮಾಡಿದ್ಮ್ಯಾಗ ನಮ್ಗೆ ಸುತ್ತಮುತ್ತ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಡಿಸೈಡ್ ಆದೆವು. ಅದ್ರಾಗಿ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಯಾವುದಪ್ಪ ಅಂದ್ರೆ ಗರುಡ ಮಾಲ್. ಇದು ನಮ್ಗೆ ಅಲ್ಲೇ ನಿಯರ್ ಇತ್ತು. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಲ್ ಆಫ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ನಾವು ಗರುಡ ಮಾಲ್ನ ನೋಡ್ಕೊಂಡು ಎಲ್ಲಿಗೆ ಹೊಂಟಿದ್ದಪ್ಪ ಅಂದ್ರೆ ವಿಧಾನಸೌಧ. ನಮ್ಮ ಕರ್ನಾಟಕದಾಗೆ ಬೆಂಗಳೂರಿನಲ್ಲಿರುವ ಈ ವಿಧಾನಸೌಧ ಭಾಳನೇ ಫೇಮಸ್ ಅದ. ಈ ವಿಧಾನಸೌಧನ ಯಾವಾಗೂ ನಾವು ಸಣ್ಣಾಗ ಶಾಲೆಗಿದ್ದಾಗ ಇದ್ರ ಬಗ್ಗೆ ಓದಿದ್ದ. ಮತ್ತು ಈಗಿನ ಫಸ್ಟ್ ಟೈಮ ಇದನ್ನ ನೋಡ್ಲಿಕ್ಕೆ ಹೊಂಟೀನಿ. ಈ ಥರ ದೊಡ್ಡ ಇರೋದು ವಿಧಾನಸೌಧ ನೋಡೋದು ಇದೆ ಫಸ್ಟ್ ಟೈಮ್. ಈ ವಿಧಾನಸೌಧವು ಕರ್ನಾಟಕದ ವಿಧಾನಮಂಡಲದ ಸಭೆ ನಡೆಯುವ ಕಟ್ಟಡ ಆಗ್ಯದ. ಇದರ ನಿರ್ಮಾಣ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಆಡಳಿತಾವಧಿಯಲ್ಲಿ ನಿರ್ಮಾಣವಾಗಿದೆ. ಈ ವಿಧಾನಸೌಧ 1951ದಾಗ ಜುಲೈ 13ರಂದು ಅಂದಿನ ಪ್ರಧಾನಿ ಆಗಿದ್ದ ಜವಾಹರ್ಲಾಲ್ ನೆಹರು ಅವರು ಇದನ್ನು ಸ್ಥಾಪನೆ ಮಾಡ್ಯಾರ. ನೋಡ್ರಿ ಜನರು ಯಾವ ಥರ ಇಲ್ಲಿ ಲೈನಿಗೆ ನಿಂತಾರೆ. ಇಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ಎದಕ್ಕೆ ನಿಂತಾರಂತೂ ನಂಗಂತೂ ಗೊತ್ತಿಲ್ಲ. ಆದ್ರೆ ಪಬ್ಲಿಕ್ ಅಂತೂ ಇಲ್ಲಿ ಭಾಳ ಅದ.
ಇಲ್ಲಿ ಒಳಗಡೆ ನಿಮ್ಗೆ ಯಾರೂ ಅಲೋ ಮಾಡಿಕೊಡಲ್ಲ, ನೀವು ಹೊರಗಡೆಯಿಂದ ನೋಡಿ ಇಲ್ಲಿಂದ ಹೋಗಬೇಕು. ನಾವು ಬೆಂಗಳೂರಿನಲ್ಲಿರುವ ಈ ವಿಧಾನಸೌಧವನ್ನು ನೋಡೀಗ ಎಲ್ಲಿಗೆ ಹೊಂಟಿದ್ದಪ್ಪ ಅಂದ್ರೆ, ನಂಗೆ ಕರ್ನಾಟಕದಲ್ಲಿ ಇಷ್ಟವಾದ ಹೀರೋ ಯಾರಪ್ಪ ಅಂದ್ರೆ ಅವರು ಪುನೀತ್ ರಾಜ್ಕುಮಾರ್. ಅವರು ಕೇವಲ ಸಿನಿಮಾದಲ್ಲಲ್ಲ, ಅವ್ರು ರಿಯಲ್ ಲೈಫ್ನಾಗ ನಂಗೆ ಹೀರೋರ. ಅವ್ರು ನೋಡ್ಬೇಕಂತ ನಂಗೆ ತುಂಬ ಆಸೆ ಇತ್ತು. ಅದು ಆಸೆ ಇವತ್ತು ಈಡೇರ್ತಂತ ನಂಗೆ ಅನಿಸ್ತದ. ಅವರು ಈ ಭೂಮಿ ಮ್ಯಾಗ ಇಲ್ಲ ಅಂತ ನಂಗೆ ಯಾವತ್ತೂ ಅನಿಸೋದಿಲ್ಲ. ಸದಾ ನಮ್ಮೊಂದಿಗೆ ಇಲ್ಲೇ ಪ್ರೆಸೆಂಟ್ ಅನಿಸ್ತಾರೆ. ಅವರು ಎಲ್ಲೇ ಇದ್ದರು ನಮ್ಮ ಸಲಕ ಯಾವತ್ತೂ ಒಳ್ಳೆಯದನ್ನೇ ಬಯಸ್ತಾರೆ. ನಾವು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ನೋಡಿ ಈಗ ಎಲ್ಲಿ ಹೊಂಟಿದ್ದಪ್ಪ ಅಂದ್ರೆ ಮೈಸೂರಿಗೆ. ಅದ್ರ ವಿಡಿಯೋನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ಅವಂತನ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಮತ್ತು ಹೀಗೆ ಹೊಸ ಹೊಸ ಕಂಟೆಂಟ್ ಸಲುವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.